करना चाहते हैं कि हमारे सदाशिव आयोग के बारे में न्यायमूर्ति जी सदाशिव आयोग के बारे में उन्होंने जो इसी से नंबर देने के लिए हाल कर्नाटक में जिले में ये कर रहे हैं, उसी वास्ते हम सब संगठन मिलके उनको बेंबल दे रहे हैं बोल के मेरा तो बात छोड़ के जय हिंद के आदेश से जो अब कोर्ट के आदेश जो हुआ सब राज्य में, तेलंगाना में, आंध्र में हुआ, वही मुद्दा लेके आज हम डीसी के तरफ से मुख्यमंत्री को आज यहाँ पर मेमोरेंडम देने का एक रूट चालू हुआ। और इसकी वजह से आए तो अगले दिन में जो सुप्रीम कोर्ट का आदेश जो कर्नाटक को सरकार को करना है बोल के सुप्रीम कोर्ट जो आदेश है, वो आदेश कर्नाटक में जल्द से जल्द होना बोल के हमारा मादी समाज ವಿಶಿಷ್ಟ ಜಾತಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ನಾವು ದಲಿತರು ನಮ್ಮಲ್ಲಿ ಭಾಳಷ್ಟು ಅನ್ಯಾಯ ಆಗಿದೆ. ಆದ ಕಾರಣ ನಮ್ಮ ದಲಿತರಿಗೆ ನ್ಯಾಯ ಸಿಗಬೇಕಂತ ಹೇಳಿ ನಾವು ಇಲ್ಲಿ DC ಮುಖಾಂತರ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಆದ ಕಾರಣ ನಾವು ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ನಾವು ಕಠಿಣ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಬೀದರ್ ಜಿಲ್ಲೆಯಿಂದ ನಾವು ಒಂದು ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಅದಕ್ಕೆ ಅವರು ನಮ್ಮ ಅನುಷ್ಠಾನಕ್ಕೆ ಒಂದು ಇದು ಕೊಡಬೇಕು, ನಮ್ಮ ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ನಾವು ಇಲ್ಲಿವರೆಗೂ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಅವರು ಏನಾದರೂ ನಮ್ಮ ಒಳ ಮೀಸಲಾತಿ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ತಗೊಳ್ಬೇಕಂತ ಹೇಳಿ ನಾನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ನಾನು ಒಂದು 2 ಮಾತನ್ನು ನಿರ್ಮಾಣ ಕೊಡ್ತಾ ಇದ್ದೀನಿ. ಬಾಬುರಾವ್ ಸುರೇಶಿ ಅವರ ತಾಲೂಕಾ ಅಧ್ಯಕ್ಷ.